ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ವಿತ್ ಮೊಯಿನ್. ತುಂಬ ಮಕ್ಕಳು ಕೇಳ್ತಿದ್ರು, ಸರ್ ಓದುವಾಗ ನಮಗೆ ನಿದ್ದೆ ಬರುತ್ತೆ ಸರ್, ಯಾವ ರೀತಿಯಲ್ಲಿ ಇದನ್ನು ಅವಾಯ್ಡ್ ಮಾಡಬೇಕು ಇದ್ರ ಬಗ್ಗೆ ಹೇಳಿ ಅಂತಲೂ ಕೂಡ ಒಂದು ಸಜೆಷನ್ ಬಂದಿತ್ತು. ಅದಕ್ಕೆ ಈ ವಿಡಿಯೋಲ್ಲಿ ಯಾವ ರೀತಿಯಲ್ಲಿ ನೀವು ನಿಮಗೆ ಓದುವಾಗ ನಿದ್ದೆ ಬಂದರೆ ಯಾವ ರೀತಿಯಲ್ಲಿ ಅವಾಯ್ಡ್ ಮಾಡಬೇಕು, ಯಾವ ರೀತಿಯಲ್ಲಿ ಫೋಕಸ್ ಮಾಡಬೇಕು ಅನ್ನೋದು ಈ ವಿಡಿಯೋಲಿ ಹೇಳ್ತೀನಿ. ಇನ್ನೂವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ರೀತಿಯಲ್ಲಿ ಕಂಟೆಂಟ್ ನಿಮಗೆ ಬೇಕು, ಬೇರೆ ಯಾವುದಾದ್ರೂ ಟಾಪಿಕ್ಸಲ್ಲಿ ಸಜೆಷನ್ಸ್ ಬೇಕು ಅಂದಾಗ ಹೋಗಿ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲ್ಲಿ ಆ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ದಟ್ ಈಸ್ ನಾವು ಓದುವಾಗ ಯಾವ ರೀತಿಯಲ್ಲಿ ನಮಗೆ ನಿದ್ದೆ ಬರುತ್ತಲ್ಲ ಅದನ್ನು ಹೇಗೆ ಅವಾಯ್ಡ್ ಮಾಡಬೇಕು ಅಂತ. ಫಸ್ಟ್ ನೋಡಿ, ಒಂದು ಸೈಕಲ್ ಇದೆ, ಸ್ಲೀಪಿಂಗ್ ಸೈಕಲ್. ಆ ಸ್ಲೀಪಿಂಗ್ ಸೈಕಲನ್ನು ಡಿಸ್ಟರ್ಬ್ ಮಾಡಬಾರ್ದು. ನೀವು ಮಲಗುವಾಗ ಆ ಟೈಮ್ ಟು ಟೈಮ್ ಏನು ಟೈಮ್ ಫಿಕ್ಸ್ ಮಾಡಿರ್ತೀರಾ ಆ ಟೈಮ್ಗೆ ನೀವು ಅಡ್ಜಸ್ಟ್ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ. ಇನ್ನೇನು ಎಕ್ಸಾಮ್ ಕೆಲವೇ ದಿನಗಳಲ್ಲಿ ನಿಮ್ಮ ಎಕ್ಸಾಮ್ ಹತ್ತಿರ ಬರ್ತಿರೋದ್ರಿಂದ ನಿಮ್ಮ ಸ್ಲೀಪಿಂಗ್ ಶೆಡ್ಯೂಲನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ರೆಡ್ಯೂಸ್ ದ ಸ್ಲೀಪಿಂಗ್ ಅವರ್ಸ್. ನೀವು ಮಿನಿಮಮ್ 6 ಅವರ್ಸ್ ಮಲಗಿದ್ರೆ ಸಾಕು, ನೀವು ಹೆಲ್ತಿಯಾಗಿರ್ತೀರಾ ಮತ್ತು ಕಾನ್ಷಿಯಸ್ ಆಗಿರ್ತೀರಾ. ನಿಮ್ಮ ಹೆಲ್ತ್ ಕೂಡ ಹಾಳಾಗಲ್ಲ. 5 to 6 ಅವರ್ಸ್ ಮಲಗಿದ್ರೆ ಏನೂ ಪ್ರಾಬ್ಲಮ್ ಆಗಲಿಕ್ಕಿಲ್ಲ, ಆರಾಮಾಗಿ ಎದ್ದಿರ್ತೀರ. ಆ್ಯಂಡ್ ನೀವು ಮಾರ್ನಿಂಗ್ ನೀವೇನು ಎದ್ದು ಓದ್ತಿರಲ್ಲ, ಇಫ್ ಇನ್ ಕೇಸ್ ನಿಮ್ಮ ಸ್ಕೂಲ್ ಅವರ್ಸ್ ಮುಗಿಸ್ಕೊಂಡು ಬೇಕಂದರೆ ಮಧ್ಯದಲ್ಲಿ ಬಂದು ಒಂದು ಹಾಫ್ ಆನ್ ಅವರ್ 1 ಅವರ್ ನೀವು ನಿದ್ದೆ ಮಾಡ್ಬೋದು. ಬಿಕಾಸ್ ಆವಾಗ ನೀವು ಮಧ್ಯದಲ್ಲಿ 1 ಅವರ್ ನಿದ್ದೆ ಮಾಡಿದ್ದಾಗ ನಿಮಗೆ ಮತ್ತೆ ನೈಟ್ ಟೈಮ್ ನೀವು ಕೂತ್ಕೊಂಡು ಸ್ಟಡಿ ಮಾಡಿದಾಗ ನಿಮಗೆ ನಿದ್ದೆ ಬರಲ್ಲ. ಸೆಕೆಂಡ್ ಪಾಯಿಂಟ್ ಏನಂದರೆ, ನೀವು ಏನು ಕೂತ್ಕೊಂಡು ಓದ್ತಿರ್ತೀರ ಆವಾಗ ನಿಮ್ಮ ಜೊತೆಯಲ್ಲಿ ಒಂದು ಸ್ನ್ಯಾಕ್ಸು ಅಥವಾ ಕಾಫಿ ಈಸ್ ದ ಬೆಸ್ಟ್ ಸೊಲ್ಯೂಷನ್. ಬಿಕಾಸ್ ನೀವು ಓದ್ತಿರ್ತೀರ, ನಿಮಗೆ ನಿದ್ದೆ ಬರ್ತಿದೆ ಅಂದಾಗ ನೀವು ಕಾಫಿ ಕುಡಿದಾಗ ಕ್ಯಾಫೈನ್ ಏನು ಮಾಡುತ್ತೆ ಅಂದರೆ ನಿಮಗೆ ನಿದ್ದೆ ಬರಲಿಕ್ಕೆ ಬಿಡಲ್ಲ. ಸ್ವಲ್ಪ ಹೊತ್ತು ಅದು ಪಾಸ್ ಮಾಡುತ್ತೆ. ನಿಮಗೆ ಅಭ್ಯಾಸ ಇರಲ್ಲ ಅನಿಸುತ್ತೆ ಮೋಸ್ಟ್ ಪ್ರಾಬಬ್ಲಿ, ಅಂದರೆ ಕಾಫಿ ಕುಡಿಯೋದು ಅದು ಇದು. ಸೊ ಬಟ್ ಟೇಕ್ ಅ ಹ್ಯಾಬಿಟ್, ಹ್ಯಾವ್ ಕಪ್ ಆಫ್ ಕಾಫಿ ವೈಲ್ ಯು ಆರ್ ಸ್ಟಡಿಂಗ್. ನಿದ್ದೆ ಬರ್ತಿದೆ ಅಂದಾಗ ಕಾಫಿ ಮಾಡಿ ಕುಡೀರಿ, ನಿಮಗೆ ನಿದ್ದೆನೂ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ. ಥರ್ಡ್ ಪಾಯಿಂಟ್ ಏನಂದರೆ, ಇಫ್ ಯು ನೋ ಟು ಡ್ಯಾನ್ಸ್ ಮಾಡಿ. ಬಿಕಾಸ್ ಇನ್ನೇನು ಓದ್ತಾ ಇರ್ತೀರಾ, ಮನೆಯಲ್ಲಿ ನೋಡಿದ್ರೆ ಹುಚ್ಚಿನ ಥರ ಆಡ್ತಾನಲ್ಲ ಇವರು ಅಂತ ಅನ್ಕೋತಾರೆ. ಬಟ್ ಸ್ಟಿಲ್ ನೋ ಪ್ರಾಬ್ಲಮ್, ರೂಮಲ್ಲಿ ಇರ್ತೀರಲ್ಲ, ಏನೋ ಒಂದು ಡ್ಯಾನ್ಸ್ ಮಾಡಿ ಅಥವಾ ಎಕ್ಸಸೈಸ್ ಮಾಡಿ, ಮ್ಯೂಸಿಕ್ ಹಾಕಿ, ಒಂದು 10 ಮಿನಿಟ್ಸ್ ಬ್ರೇಕ್ ತೊಗೊಳ್ಳಿ. ಆ ಬ್ರೇಕಲ್ಲಿ ಯು ಎಂಜಾಯ್ ಯುವರ್ ಸೆಲ್ಫ್. ನಿಮ್ಮ ಕಾನ್ಸಂಟ್ರೇಷನ್ ಏನಾಗುತ್ತೆ ಅಂದರೆ ಬುಕ್ ನೋಡಿ ನಿದ್ದೆ ಬರೋ ಮೂಡ್ ಬಂದೇ ಬರುತ್ತೆ. ಬಟ್ ಅದಕ್ಕೆ ನೀವೇನು ಮಾಡಬೇಕು, ಸ್ವಲ್ಪ ಓಡಾಡಬೇಕು, ಆಚೆ ಹೋಗಿ ಬರಬೇಕು. ಆ್ಯಂಡ್ ನೈಟ್ ಟೈಮಲ್ಲಿ ಓದುವಾಗ ಆಚೆ ಹೋಗಂತೂ ಬರೋಕ್ಕಾಗಲ್ಲ. ಬಿಕಾಸ್ ಮನೆಯಿಂದ ಆಚೆ ಹೋದರೆ ತುಂಬ ಚಳಿ. ಈಗ ಸೀಸನ್ ಓನ್ಲಿ ವಿಂಟರ್ ಸೀಸನ್ ಇರೋದ್ರಿಂದ ಚಳಿನೂ ಕೂಡ ಇರುತ್ತೆ. ಸೊ ರೂಮಲ್ಲೇ ನೀವೇನು ಮಾಡಿ, ಮ್ಯೂಸಿಕ್ ಹಾಕಿ ಸ್ವಲ್ಪ ಒಂದು ಡ್ಯಾನ್ಸ್ ಮಾಡಿ, ಒಂದು 2-3 ಸ್ಟೆಪ್ ಪ್ರಾಕ್ಟೀಸ್ ಮಾಡಿ. ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಒಂದು ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ, ನಿದ್ದೆ ಹೋಗುತ್ತೆ. ಇಲ್ಲ ಸರ್ ಡ್ಯಾನ್ಸ್ ಮಾಡೋಕ್ಕೆ ನನಗೆ ಬರಲ್ಲ ಅಂದರೆ ಸ್ವಲ್ಪ ಎಕ್ಸಸೈಸ್ ಮಾಡಿ, ಸ್ಟ್ರೆಚ್ ಮಾಡಿ, ಯುವರ್ ಲೆಗ್ಸ್ ಹ್ಯಾಂಡ್ಸ್ ಎಲ್ಲ ಸ್ಟ್ರೆಚ್ ಮಾಡಿ. ರೈಸ್ ಯುವರ್ ಹ್ಯಾಂಡ್ಸ್ ಅಂತ ನಾವು ಪನಿಷ್ಮೆಂಟ್ ಕೊಡ್ತೀವಿ ಕ್ಲಾಸಲ್ಲಿ. ನಾವು ಟೀಚರ್ಸ್ ಯೂಶ್ವಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಕ್ಲಾಸ್ ಬಂದಿದ್ದ ತಕ್ಷಣವೇ ಮಕ್ಕಳು ಎಲ್ಲ ಡಲ್ ಅಥವಾ ನಿದ್ದೆ ಮಾಡ್ತಿದ್ದಾಗ ಸ್ಟ್ಯಾಂಡಪ್ ಸಿಟ್ ಡೌನು ಅಂತ ಗೇಮ್ ಆಡಿಸ್ತಾರೆ. ಗೇಮಲ್ಲಿ ಆಡಿಸ್ತಿರೋದವರು ನಿಮಗೆ ಸ್ವಲ್ಪ ಮೈಂಡ್ ಸೆಟ್ ಆಗಲಿ, ನೀವು ನಿದ್ದೆ ಕಣ್ಣು ನಿಮಗೆ ಹೋಗಲಿ, ರೈಸ್ ಯುವರ್ ಹ್ಯಾಂಡ್ಸ್ ಅಂತ ಹೇಳ್ತಾರೆ, ಸಿಟ್ ಡೌನ್ ಅಂತಾರೆ, ಸ್ಟ್ಯಾಂಡಪ್ ಅಂತಾರೆ. ಇದೇನಕ್ಕೆ ಮಾಡಿಸೋದಿಲ್ಲ ಅಂದರೆ ಇಟ್ ಈಸ್ ಜಸ್ಟ್ ನಿಮ್ಮ ಬಾಡಿಯಲ್ಲಿರುವಂಥದ್ದು ಬ್ಲಡ್ ಸರ್ಕ್ಯುಲೇಷನ್ನು ಬೇಗ ಆಗಲಿ. ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿದೆ ಅಂದರೆ ಏನು, ಆಕ್ಸಿಜನ್ ಸಪ್ಲೈ ಆಗ್ತಿದೆ ಅಂತ. ನಿಮಗೆ ಆಕ್ಸಿಜನ್ ಸಪ್ಲೈ, ನಿಮ್ಮ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಕೊರತೆ ಇದ್ದರೆ ನಿದ್ದೆ ಬರುತ್ತೆ. ಸೊ ನಿಮಗೆ ಯಾವಾಗ ಆಕ್ಸಿಜನ್ ಸಪ್ಲೈ ಬೇಗ ಆಗುತ್ತೆ ಆವಾಗ ನಿದ್ದೆ ಬರಲ್ಲ. ಸೊ ಕೀಪ್ ಯುವರ್ ಬಾಡಿ ಹೈಡ್ರೇಟೆಡ್. ನಿಮ್ಮ ಬಾಡಿಯನ್ನು ಹೈಡ್ರೇಟೆಡ್ ಆಗಿ ಇಟ್ಕೊಂಡ್ರೆ ನಿಮಗೆ ನಿದ್ದೆನೂ ಕೂಡ ಕಮ್ಮಿಯಾಗಿ ಬರುತ್ತೆ, ನಿದ್ದೆ ಜಾಸ್ತಿ ಬರಲ್ಲ. ಕ್ಲಾಸ್ ಅವರ್ಸಲ್ಲಾಗಿರಲಿ ಅಥವಾ ನೀವು ಓದುವಾಗ ನಿದ್ದೆ ಬರೋದಾಗಿರಲಿ, ಇದೆಲ್ಲ ಅಲ್ಲಿ ಅವಾಯ್ಡ್ ಆಗುತ್ತೆ. ಸೊ ಇಷ್ಟು ನೀವು ಪಾಯಿಂಟ್ಸಲ್ಲಿ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಒಂದು ಲಾಸ್ಟಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡುವಂಥದ್ದು ನಿಮ್ಮ ಮೈಂಡ್ಸೆಟ್. ನಿಮ್ಮ ಮೈಂಡ್ಸೆಟ್ ಹೇಗಿರುತ್ತೆ ನಿದ್ದೆನೂ ಹಾಗೆ ಬರೋದು. ನೀವು ಮೈಂಡ್ಸೆಟ್ ಮಾಡ್ಕೊಂಡು ನಾನು ನಿದ್ದೆ ಬರ್ತಿದೆ ಅಂದರೆ ನಿದ್ದೆ ಬರುತ್ತೆ. ನೀವು ನಿಮ್ಮ ಮನಸ್ಸಿಗೆ ಹೇಳಬೇಕು, ಇಲ್ಲ 5 ಮಿನಿಟ್ಸ್ ಇರು ಆಮೇಲೆ ಮಲ್ಗಾನ, 5 ಮಿನಿಟ್ಸ್ ಇರು ಆಮೇಲೆ ಮಲ್ಗಾನ ಅಂತ ನೀವು ಈ ಥರ ಕನ್ವಿನ್ಸ್ ಮಾಡ್ತಾಯಿದ್ರೆ ಮನಸ್ಸಿಗೆ, ಅದು ಕೂಡ ಹೌದು 5 ಮಿನಿಟ್ಸ್ ಆದಮೇಲೆ ಮಲ್ಕೋಬೋದು, 5 ಮಿನಿಟ್ಸ್ ಆದಮೇಲೆ ಮಲ್ಕೋಬೋದು. ಪ್ರತಿ 5 ಮಿನಿಟ್ಸ್ ಆದಮೇಲೂ ಕೂಡ ಇದೇ ಹೇಳ್ತಾ ಇರ್ಬೇಕು ಮನಸ್ಸಲ್ಲಿ. ಈ ಟಾಪಿಕ್ ಮುಗಿದ ಮೇಲೆ ಮಲ್ಕೊಳ್ಳೋಣ, ಈ ಟಾಪಿಕ್ ಮುಗಿಸ್ಲೇಬೇಕು ಆಮೇಲೆ ಮಲ್ಕೊಳ್ಳೋಣ ಅಂತ ಈ ಥರ ನೀವು ಮೈಂಡ್ ಸೆಟ್ ಮಾಡಿದ್ರೆ, ನೀವು ನಿಮ್ಮ ಮನಸ್ಸನ್ನು ಸ್ವಲ್ಪ ಕನ್ವಿನ್ಸ್ ಮಾಡೋಕ್ಕೆ ಹೋದರೆ ಆವಾಗ ಖಂಡಿತ ಅದು ಓದುತ್ತೆ. ನಾವು ಮೈಂಡ್ ಸೆಟ್ಟಲ್ಲಿ ನಾವು ಏನು ಥಿಂಕ್ ಮಾಡ್ತೀವಿ ಅದೇ ಆಗೋವಂಥದ್ದು. ಸೊ ನೀವು ನನಗೆ ನಿದ್ದೆ ಬರ್ತಿದ್ದೆ ಹೋಗಿ ಮಲ್ಕೊಬಿಡೋಣ ಅಂತ ಹೋಗಿ 5 ಮಿನಿಟ್ಸ್ ಮಲ್ಕೊಂಡ್ರೆ ಒಂದು 5 ಅವರ್ಸ್ ಎದ್ದೊಳಲ್ಲ ನೀವು ಯಾರು. ಸೊ ಡೋಂಟ್ ಗೋ ಆ್ಯಂಡ್ ಸ್ಲೀಪ್ ಫಾರ್ 5 or 10 ಮಿನಿಟ್ಸ್. ಅಷ್ಟು ನಿದ್ದೆ ಬರ್ತಿದೆ, ನೈಟಲ್ಲಿ ನಿದ್ದೆನೇ ಮಾಡಿಲ್ಲ, ತಲೆನೋವು ಬಂದುಬಿಡ್ತೈತೆ ಅಂದಾಗ ಹೋಗಿ ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ, ನೋ ಪ್ರಾಬ್ಲಮ್. ಬಟ್ ಆ ಹಾಫ್ ಆನ್ ಅವರ್ ರೆಸ್ಟ್ ಮಾಡಿರೋದು ಮತ್ತೆ 6 ಅವರ್ಸ್ ಆಫ್ ಸ್ಲೀಪ್ ಇಸ್ ಎನಫ್. ಸೊ ಆ
ಶೆಡ್ಯೂಲ್ ಪ್ರಕಾರ ನೀವೇನು ಮಾಡಬೇಕು ಅಂದರೆ ಮತ್ತೆ ಕೂತ್ಕೊಂಡು ಸ್ಟಡಿ ಮಾಡಬೇಕು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಮೈ ಪಾಯಿಂಟ್ಸ್ ಆ್ಯಂಡ್ ಇದನ್ನು ಮೈಂಡಲ್ಲಿ ಇಟ್ಕೊಂಡು ವರ್ಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಬೇಗ ಕಮೆಂಟ್ ಮಾಡಿ ನಿಮಗೆ ಬೇರೆ ಟಾಪಿಕ್ಸ್ ಬಗ್ಗೆ ಯಾವ ರೀತಿಯಲ್ಲಿ ಸ್ಕೋರ್ ಮಾಡಬೇಕು, ಅಥವಾ ಬೇರೆ ನಿಮ್ಗೇನೆಲ್ಲ ಕನ್ಫ್ಯೂಷನ್ಸ್ ಇದೆ, ನಿಮ್ಗೆ ಬೇರೆಯವ್ರ ಹತ್ರ ಕೇಳೋಕ್ಕಾಗಲ್ಲ ಅನಿಸುತ್ತೆ, ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ನಾನು ಖಂಡಿತ ನೆಕ್ಸ್ಟ್ ವೀಡಿಯೋಲಿ ಅದ್ರ ಬಗ್ಗೆ ಮಾತಾಡ್ತೀನಿ. ಟಿಲ್ ದೆನ್, ಗುಡ್ ಬೈ, ಟೇಕ್ ಕೇರ್, ಥ್ಯಾಂಕ್ ಯು.